ಐಸ್ ಡಾಕ್ಟರ್, ಇವಾಗ ಬೆನ್ನು ನೋವು ಅನ್ನುವಂಥ ಸಮಸ್ಯೆ ಅನೇಕರನ್ನ ಕಾಡುತ್ತೆ. ಅದರಲ್ಲೂ ಕೂಡ ಡ್ರೈವರ್ಗಳಲ್ಲಿ ಹೆಚ್ಚಾಗಿ ಬೆನ್ನು ನೋವು ಕಾಣಿಸುತ್ತೆ. ಇದಕ್ಕೆ ಕಾರಣ ಏನು ಅಂತ? ಆ, ಅವರ ಕೂತ್ಕೊಳ್ಳುವಂತಹ ಭಂಗಿಯಲ್ಲಿ ಡ್ರೈವರ್ಗಳು ಇಲ್ಲಾದರೆ ಆಫೀಸ್ ಕೆಲಸದವರು ಆಗಿರುವಂಥದ್ದು, ಅವರು ಕೂತ್ಕೊಂಡಿರುವ ಭಂಗಿಯಲ್ಲಿ ಅವರು ಸ್ಕೌಚ್ ಮಾಡಿ ಕೂತ್ಕೊಂಡ್ರೆ, ಅವರು ತುಂಬ ಹೊತ್ತಿನ ಕಾಲದಲ್ಲಿ ಅವರು ಕೂತ್ಕೊಂಡಿದ್ದಾಗ ಅವರ ಬೆನ್ನಿನ ಮೇಲೆ ಒತ್ತಡ ಜಾಸ್ತಿ ಬೀಳ್ತದೆ. ಸೊ ಬೆನ್ನಿನ ಮೇಲೆ ಒತ್ತಡಗಳು ಜಾಸ್ತಿ ಬಿದ್ದಾಗ ಏನಾಗ್ತದೆ, ಅವರ ಸಂಧಿ, ಬೆನ್ನಿನ ಮಿಡಲಿರುವಂತಹ ಜಾಯಿಂಟ್ಗಳಂತ ನಾವು ಏನು ಕರಿತೇವೆ, ಫೆಸೆಟ್ ಜಾಯಿಂಟ್ ಅಂತ ನಾವು ಏನು ಕರಿತೇವೆ, ಅದರ ಮೇಲೆ ಒತ್ತಡಗಳು ಜಾಸ್ತಿ ಬೀಳ್ತದೆ. ಒತ್ತಡ ಜಾಸ್ತಿ ಬಿದ್ದಾಗ ಅದಕ್ಕೆ ಮಧ್ಯದಲ್ಲಿ ಇರುವಂತಹ ಜೆಲ್ ಥರ ಇರುವಂತಹ ಡಿಸ್ಕಿನ ಮೇಲೆ ಒತ್ತಡ ಬೀಳ್ತದೆ. ಸೊ ಇದೆಲ್ಲ ಒತ್ತಡ ಯಾಕೆ ಬೀಳ್ತದೆ ಅಂತ ಹೇಳಿದರೆ, ಅವರ ಬೆನ್ನಿನ ಮಾಂಸಖಂಡಗಳು ಗಟ್ಟಿ ಇಲ್ಲದೇ ಇದ್ದ ಕಾರಣದಿಂದಾಗಿ, ಮತ್ತು ಅವರು ಕೂತ್ಕೊಂಡಿರುವ ಪೋಶ್ಚರ್ ಸರಿ ಇಲ್ಲದೇ ಇರುವ ಕಾರಣದಿಂದಾಗಿ, ಇಲ್ಲಾದರೆ ಅವರ ಜೀವನ ಶೈಲಿ ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ನಾವು ಏನು ಕರಿತೇವೆ, ಅವರು ಇದೆಲ್ಲ ಇದ್ದ ಕಾರಣದಿಂದಾಗಿ ಅವರ ಸ್ಪೈನ್ನ ಮೇಲೆ ತುಂಬ ಒತ್ತಡ ಬಿದ್ದ ಕಾರಣದಿಂದಾಗಿ ಅವರಿಗೆ ಬೆನ್ನು ನೋವು ಕಾಣಿಸಿಕೊಳ್ತದೆ. ಸೊ ಇದನ್ನೆಲ್ಲ ತಡೆಗಟ್ಕೊಳ್ಬೇಕು ಅಂತ ಹೇಳಿದರೆ, ಅವರು ಮಾಡಿರುವ ಕೆಲಸಗಳಲ್ಲಿ ಇಲ್ಲವ ಅವರ ಮಾಡುವ ಡ್ರೈವಿಂಗ್ ಮಾಡಿರೋ ಟೈಮಲ್ಲಿ ಏನು ಹೇಳ್ತೇವೆ, ಲಾಂಗ್ ಡ್ರೈವ್ ಮಾಡಿರೋ ಟೈಮಲ್ಲಿ ಮಧ್ಯಂತರಗಳು ಬ್ರೇಕನ್ನು ತೊಗೊಂಡ್ರೆ, 2ರಿಂದ 3 ನಿಮಿಷಗಳು ಬ್ರೇಕ್ ತೊಗೊಂಡಾಗ ಲೋಡ್ ಬೀಳುವಂತಹ, ಬೆನ್ನಿನ ಮೇಲೆ ಹೊರೆ ಬೀಳುವಂಥದ್ದು ತುಂಬ ಕಮ್ಮಿ ಆಗ್ತದೆ. ಸೊ ಇದನ್ನೆಲ್ಲ ಅವರು ಕಡ್ಕೊಳ್ಬೋದು.